ನಮಸ್ತೆ ವೀಕ್ಷಕ ಮಿತ್ರರಿಗೆಲ್ಲ ಸುಸ್ವಾಗತ. ಶರಧಿ ಪಾಕಗೃಹದಲ್ಲಿ ನಾವು ಸರಳವಾದ ರೀತಿಯಲ್ಲಿ ಅನಾನಸು ಗೊಜ್ಜು ಮಾಡುವ. ಬನ್ನಿ ಹೇಗೆ ಮಾಡೋದು ನೋಡುವ. ನೋಡಿ ಮಿತ್ರರೇ, 1 ಕಪ್ಪು ಅನಾನಸು ಹಣ್ಣಿನ ಹೋಳುಗಳಿಗೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾವು ನೆನೆಸಿಟ್ಟಿದ್ದೇವೆ. ಹುಣಸೆ ಹಣ್ಣು ಕಿವುಚಿದ ನೀರು ಸೇರಿಸ್ತಾ ಇದ್ದೇವೆ. ಸ್ವಲ್ಪ ಶುಂಠಿ ಹಾಕುವ, ಸ್ಪೈಸಿ ಒಂದು ಫ್ಲೇವರ್ ಇರಲಿ. 4 ಎಲೆ ಕರಿಬೇವು ಹಾಕುವ, ನೀರು 1 ಕಪ್ಪು, ಉಪ್ಪು, ಸ್ಟವ್ ಆನ್ ಮಾಡುವ. 1 ಅಚ್ಚು ಬೆಲ್ಲ ಬೇಕು. ಸಿಹಿ ಖಾರ ಹುಳಿಯ ಮಿಶ್ರಣ, ಅದುವೇ ಗೊಜ್ಜು. ಹುಳಿ, ಸಿಹಿ, ಇನ್ನು ಖಾರ. ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ, ಬ್ಯಾಡಗಿ ಮೆಣಸು ಕೂಡ ಹಾಕ್ತಾ ಇದ್ದೇನೆ. ಕೆಂಪು ಮೆಣಸಿನ ಬದಲು ಹಸಿಮೆಣಸಿನಕಾಯಿ ಉಪಯೋಗಿಸ್ಬೋದು. ಮೊದಲಿಗೆ 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೋದು. ಆಮೇಲೆ 1/4 ಗಂಟೆ ಓಪನ್ ಆಗಿ ಬೇಯಿಸ್ಕೊಳ್ಬೇಕು. ಅನಾನಸು ಗೊಜ್ಜು ತಿಂಡಿ ಜೊತೆಯಾಗಲಿ ಊಟದ ಜೊತೆಯಾಗಲಿ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಹೊಂದ್ಕೊಳ್ತದೆ. ತುಂಬ ಸ್ಪೆಷಲ್ ಡಿಶ್. ಮಿತ್ರರೇ, ಈಗ 20 ನಿಮಿಷ ಕುದಿಸಿದ ಮೇಲೆ ಅನಾನಸು ಗೊಜ್ಜು ತಯಾರಾಗ್ತಾ ಬಂತು. ಕೊನೆಯಲ್ಲಿ ಕರಗಿಸಿದ ಇಂಗನ್ನು ಸೇರಿಸುವ. ಅನಾನಸು ಹೋಳುಗಳು ಸಹಿತ ತುಂಬ ಟೇಸ್ಟಾಗಿರ್ತದೆ. ಉಪ್ಪು ಖಾರ ಸಿಹಿ ಸೇರಿಕೊಂಡಿದೆ. ಅಲ್ಲದೆ ನೀರಿಗೆ ಸೇರದೆ ಹೋಳುಗಳು ಸಪ್ರೇಟಾಗಿಯೇ ಇವೆ. ಇಂಗು ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಕುದಿಸಿದೆವು. ಇನ್ನೀಗ ಸ್ವಿಚ್ ಆಫ್ ಮಾಡು. ಕೊನೆಯಲ್ಲಿ ಶಾರ್ಟ್ ಆ್ಯಂಡ್ ಫಾಸ್ಟ್ ಒಂದು ಒಗ್ಗರಣೆ. ಎಣ್ಣೆಗೆ ಸಾಸಿವೆ ಹಾಕಿ ಸಿಡಿಸುತ್ತಾ ಮೆಣಸು ಮತ್ತು ಕರಿಬೇವು ಹಾಕುವ. ಒಗ್ಗರಣೆ ಸಿಡಿತಾ ಇದ್ದಾಗೆ ಸ್ವಿಚ್ ಆಫ್ ಮಾಡುವ. ಅನಾನಸು ಹಣ್ಣಿನಿಂದ ಮಾಡಿದಂತಹ ಸರಳವಾದ ರೀತಿಯ ಗೊಜ್ಜು. ಒಳ್ಳೆಯ ಸವಿ ಇದೆ, ಮಾಡಿ ನೋಡಿ. ಧನ್ಯವಾದಗಳು.